ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67 ಏನ್ ಕೊಟ್ಟಿದ್ದಾನೆ ಅಂದ್ರೆ ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಅದನ್ನ ಫಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತರಬೇಕಂತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಸಿಂಪ್ಲೆಸ್ಟ್ ಫಾರ್ಮ್ ಗೆ ತರಬೇಕಂತೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತೆ, ಒಂದು ಸಲ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ತಂದಾದ್ಮೇಲೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇವೆರಡನ್ನು ಆಡ್ ಮಾಡ್ಬಿಟ್ಟು ಸಮ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯ್ತಾ, ಒಂದು ದಶಮಾಂಶ ಅಂಕಿ ಕೊಟ್ಟಿದ್ದಾನೆ. ಆ ಅಂಕಿನ ಫಸ್ಟ್ ಸರಳ ರೂಪಕ್ಕೆ ತರಬೇಕಂತೆ. ಸರಳ ರೂಪಕ್ಕೆ ತಂದಾದ್ಮೇಲೆ ಅದ್ರ ನ್ಯೂಮರೇಟರ್ ಅಂಶ ಮತ್ತೆ ಡಿನಾಮಿನೇಟರ್ ಛೇದ ಇವೆರಡು ಮೊತ್ತನ ಫೈಂಡ್ ಔಟ್ ಮಾಡ್ಬೇಕಂತೆ. ಆಯ್ತಾ, ಈ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಅಲ್ಲ ತುಂಬಾನೇ ಡಿಫ್ರೆಂಟ್ ಆಗಿದೆ. ಆಯ್ತಾ, 2025 ಡಿಸೆಂಬರ್ ಅಲ್ಲಿ ಎಕ್ಸಾಮ್ ನಡೀತಲ್ಲ, ನವೋದಯ ಎಕ್ಸಾಮ್. ಈಗ ಒಂದು 4 ದಿನದಿಂದ ನಡೀತಲ್ಲ, 2025 ಡಿಸೆಂಬರ್ 13. ಆಯ್ತಾ, ಆ ಕ್ವಶನ್ ಪೇಪರ್ ಅಲ್ಲೂ ಇಷ್ಟೊಂದು ಏನದು ಕಾಂಪ್ಲಿಕೇಟೆಡ್, ಟ್ವಿಸ್ಟೆಡ್, ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ ಕೇಳಿಲ್ಲ. ಎಲ್ಲ ನಾವೆಲ್ಲ ವರ್ಕ್ಡ್ ಎಕ್ಸಾಂಪಲ್ ಮಾಡಿಸಿದೀವಲ್ಲ, ವರ್ಕ್ಡ್ ಎಕ್ಸಾಂಪಲ್ ನಾರ್ಮಲ್ ಕ್ವಶನ್ಸ್ ಅಲ್ಲ. ನಾರ್ಮಲ್ ಇದೆಲ್ಲ ನಾರ್ಮಲ್ ಕ್ವಶನ್ಸ್. ಕ್ವಶನ್ ನಂಬರ್ 61, ಕ್ವಶನ್ ನಂಬರ್ 1 ಇಂದ ಕ್ವಶನ್ ನಂಬರ್ 60, 70 ಅದೆಲ್ಲ ಸ್ಟ್ಯಾಂಡರ್ಡ್ ಕ್ವಶನ್ ಅಂತ ಕರೀತಾರೆ. ಸ್ಟ್ಯಾಂಡರ್ಡ್ MCQ ಕ್ವಶನ್ ಅಂತ ಕರೀತಾರೆ. ಅದಕ್ಕೆ ಮುಂಚೆ ನಾವು ಒಂದು ಪ್ರಾಕ್ಟೀಸ್ ಕ್ವಶನ್ ಅಂದ್ಬಿಟ್ಟು ಎಕ್ಸಾಂಪಲ್ ಅಂದ್ಬಿಟ್ಟು ಸಾಲ್ವ್ ಮಾಡ್ಸಿರ್ತೀವಿ. ಆಯ್ತಾ, ಈ ಎಕ್ಸಾಮ್ ಅಲ್ಲಿ 4-5 ಲೆಕ್ಕ ನಾವು ಎಕ್ಸಾಂಪಲ್ ತಗೊಂಡು ಮಾಡಿದಿಲ್ಲ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ, ಅದ್ರ ಮೇಲೆ ಕೇಳಿದ್ದೇನೆ. ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಎಕ್ಸ್ಪ್ಲೇನ್ ಮಾಡಿದ್ದು, ಅದಕ್ಕಿಂತ ಸಿಂಪ್ಲಿಫೈಡ್ ಕೇಳಿದ್ದೇನೆ ಈಗ 2025 ಡಿಸೆಂಬರ್ 13ನೇ ತಾರೀಕು ನಡೆದ ಎಕ್ಸಾಮ್ ಅಲ್ಲಿ. ಆಯ್ತಾ, ಈ ತರ ಕ್ವಶನ್ ನೀವೇನಾರ ರೆಡಿ ಆದ್ರೆ, 3ನೇ ಕ್ಲಾಸ್ ಮಕ್ಕಳು, 4ನೇ ಕ್ಲಾಸ್ ಮಕ್ಕಳು ಈ ರೀತಿ ಕ್ವಶನ್ ಏನಾರ ರೆಡಿ ಆದ್ರೆ ನೀವೇ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು. ಮಕ್ಕಳೇ, ನೀನ್ 3ನೇ ಕ್ಲಾಸ್ 4ನೇ ಕ್ಲಾಸ್ ಮಕ್ಕಳಿದಲ್ಲ, ನೀವೇ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು. ಅವ್ರಿಗಿಂತ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು. ಆ ಗ್ಯಾರಂಟಿ ನಾನು ಕೊಡ್ತೀನಿ. ಅದಕ್ಕೆ ಕಾನ್ಸಂಟ್ರೇಟ್ ಇಟ್ಟು ನೀವು ಓದಿ. ಆಯ್ತಾ, ಈಗ ಪುನಃ ಕ್ವಶನ್ ಬರ್ತೀನಿ. ಕ್ವಶನ್ ಏನ್ ಕೇಳಿದಾನೆ, ಒಂದು ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ. ಡೆಸಿಮಲ್ ನಂಬರ್ನ ಸಿಂಪ್ಲೆಸ್ಟ್ ಫ್ರಾಕ್ಷನ್ ಫಾರ್ಮ್ ಗೆ ತರಬೇಕಂತೆ. ತಂದಾದ್ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನು ಆಡ್ ಮಾಡ್ಬೇಕಂತೆ. ಆಯ್ತಾ, ನೋಡಿ ಫಸ್ಟ್ 54ನ ಬರ್ಕೋತೀನಿ. ಬರ್ಕೊಂಡ 2 ಡಿಜಿಟ್ ಆದ್ಮೇಲೆ ಚುಕ್ಕಿ ಇದೆ, 2 ಅಂಕಿ ಆದ್ಮೇಲೆ ಚುಕ್ಕಿ ಇದೆ. ಸೊ 2 0 ಹಾಕೊಳ್ಳಿ. ಆಯ್ತಾ, ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಾ, 5400 2 ಇಂದ ಡಿವೈಡ್ ಆಗುತ್ತೆ. ಆಯ್ತಾ, 2 ಇಂದ ಡಿವೈಡ್ ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ. 2 2s 4, 2 7s 14, ಇದು 50. ಆಯ್ತಾ, ಏನ್ ಬಂತು, ಇದು ಸ್ಟ್ಯಾಂಡರ್ಡ್ ಫಾರ್ಮ್. 27/50 ಇದೆಯಲ್ಲ, ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಸರಳ ರೂಪ. ಅವ್ನು ಕೇಳಿರೋದು ಇವೆರಡನ್ನು ಆಡ್ ಮಾಡ್ಬೇಕಂತೆ. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಇವೆರಡನ್ನು ಆಡ್ ಮಾಡ್ಬೇಕಂತೆ. ಅಂಶ ಮತ್ತೆ ಛೇದ ಎರಡರ ಮೊತ್ತನ ಫೈಂಡ್ ಔಟ್ ಮಾಡ್ಬೇಕಂತೆ. 27 + 50 ಎಷ್ಟಾಗುತ್ತೆ, 50, 60, 70, 77. 77 ಆನ್ಸರ್ 77. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಬಿ.